Guys, welcome back to my YouTube channel, Sinchana Mohan Vlogs. Uh, really sorry because ಮುಂಚೆ ಥರ ವ್ಲಾಗ್ನ ಅಷ್ಟು ಲೈಫುಲ್ ಆಗಿರ್ಬೋದು ಅಥವಾ ಲೈಕ್ ನೀಟಾಗಿ ಕೊಡೋಕ್ಕಾಗ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಕಂಪ್ಲೀಟ್ ಟೈಮ್ ಇನ್ಸ್ಟಾಗ್ರಾಮ್ಗೆ ಹೋಗ್ತಾ ಇದೆ. ಬಿಕಾಸ್ ನನಗೆ ಅಲ್ಲಿ ಜಾಸ್ತಿ ವ್ಯೂಸ್ ಬರ್ತಿರೋದನ್ನ ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಯಾವಾಗಲೂ ಅಲ್ಲೇ ಲೈಕ್ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಬಟ್ ಯೂಟ್ಯೂಬಲ್ಲಿ ನಂಗೆ ಅಷ್ಟೇನು ಇದಾಗ್ತಿಲ್ಲ. ಬಟ್ ನಾನು ಇಲ್ಲಿಗೂ ಟೈಮ್ ಕೊಡಬೇಕು. ತುಂಬ ಜನ ಕೇಳ್ತಿದ್ರು ವ್ಲಾಗ್ ಮಾಡ್ತಿಲ್ಲ ಅಂತ. ವೈ? ಬಿಕಾಸ್ ಇಲ್ಲಿ ಅಷ್ಟು ವ್ಯೂಸ್ ಹೋಗಲ್ಲ, ಬೇರೆಯವ್ರದ್ದು ಹೋಗೋ ಥರ. ಜನ ಹೆಂಗೆ ಅಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತಾರೆ. ಯಾರು ನೋಡ್ತಿರ್ತಾರೆ ಅವ್ರದ್ದೇನೆ, ಲೈಕ್ ಚೇಂಜ್ ಮಾಡಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಟ್ ಲೈಕ್ ನೀವು ಚೇಂಜ್ ಮಾಡಬೇಕು ಅಂತ, ಬಟ್ ಸ್ಟಿಲ್ ಹೇಳಿದ್ದು. ಆ್ಯಂಡ್ ಆಲ್ಸೋ ಇವಾಗ ಸಂಡೇ ಡೇ ಇನ್ ಮೈ ಲೈಫ್ ಅನ್ಕೋಬೋದು, ಅಥವಾ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಬೇಕು. ಸೊ ಅದಕ್ಕೇ ಜಸ್ಟ್ ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ. ಅಡುಗೆ ಅಂದರೆ ತಿಂಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಅಷ್ಟೇ ತಲೆಸ್ನಾನ ಮಾಡ್ಕೊಂಡು ಬಂದೆ. ಎಕ್ಸಾಮ್ಸ್ ನಡೀತಾ ಇದೆ, ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ನಂಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದು ಬಿಟ್ಟರೆ ನಂಗೆ ಕೂದಲೆಲ್ಲ ಕಟ್ಕೊಂಡು ಓದೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಮೊದಲೇ ಸೆಕೆ ಮಳೆ ಎಲ್ಲ ಮಿಕ್ಸ್ಡ್ ಇದು ವೆದರು. ಸೊ ಅದಕ್ಕೇ ಇವಾಗ ದೋಸೆ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಅಜ್ಜಿ ಕೂರ್ಮ ಕೊಟ್ಟು ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಲೈಕ್ ಕೂರ್ಮ ಗೀ ರೈಸ್ ಕೂರ್ಮ ಮಾಡಿದ್ರು. ಸೊ ಅದು ಕೊಟ್ಟು ಕಳಿಸಿದ್ದಾರೆ ಸಣ್ಣದ ಕೈಲಿ. ಸೊ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಬೇಕು. ಆದಮೇಲೆ ರೆಡಿ ಆಗಿಬಿಟ್ಟು ಹ್ಯಾವ್ ಟು ಗೋ ಫಾರ್ ದಟ್ ಫಂಕ್ಷನ್ ಈವೆಂಟ್ಗೆ. ಸೊ ನೋಡುವ, ದೋಸೆ ಸ್ವಲ್ಪನೇ ಇದೆ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಯಾವಾಗಲೂ ಮೊದಲನೇ ದೋಸೆ ಬರೋದೇ ಇಲ್ಲ, ಅವಮಾನ ಆಗುತ್ತೆ. ನೋಡೋಣ. ಓಕೆ, ನನಗೆ ಹೆಂಗೆ ಅಂದರೆ ಗರಿ ಇರಬೇಕು ದೋಸೆ. ನಮ್ಮಮ್ಮ ಸೆಟ್ ದೋಸೆ ಥರ ಮಾಡಿಬಿಡ್ತಾರೆ. ಸೊ ನಾನೇ ಅದಕ್ಕೆ ನಂಗೆ ಬಿಟ್ಬಿಡ್ತಾರೆ ದೋಸೆ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಮನೇಲೂ ನಾನು ಮಾಡೋ ದೋಸೆ ಅಂದರೆ ಎಲ್ರಿಗೂ ಇಷ್ಟ. ಬಿಕಾಸ್ ಕ್ರಿಸ್ಪಿ ಆಗಿರುತ್ತೆ ಆ್ಯಂಡ್ ಜಾಸ್ತಿ ಎಣ್ಣೆ ಬೇಕು ನನಗೆ. ದೋಸೆ ಮಾಡ್ಕೊಳ್ಳೋದಕ್ಕೇ ನಾನು ನಮ್ಮಮ್ಮನ ಊರಿಗೆ ಕಳಿಸ್ಬಿಡ್ತೀನಿ. 24/7 ದೋಸೆ ತಿಂತಾ ಇರ್ತೀನಿ ಅವಾಗ. ಸೊ ಎರಡೇ ದೋಸೆ ಗೈಸ್ ತಿನ್ನೋದು ನಾನು ಇವಾಗ. ಡಯಟ್. ಸೊ ಎಣ್ಣೆ ಆಯಿತು. ಸೊ ಕಾಯಿಸ್ತಾಯಿದ್ದೆ, ತುಂಬ ರೋಸ್ಟ್ ಆಗಿಬಿಡ್ತು. ಬಟ್ ಸ್ಟಿಲ್ ಆಮೇಲೆ ಇದು ಗೀ ರೈಸ್ಗೆ ಹಾಕೊಂಡು ತಿನ್ನೋ ಗ್ರೇವಿ, ಬಟ್ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡು ತಿಂತಾಯಿದ್ದೀನಿ. ಸೊ ಇದಿಷ್ಟು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ಅಂದ್ಕೊಂಡಿದ್ದು 11 o'clock ಅಲ್ಲಿ ಇದ್ಬಿಡ್ಬೇಕು ಅಂತ. ಸೊ ಇವಾಗ ಆಲ್ರೆಡಿ 11:05 ಆಗಿದೆ. ನಾನು ಇನ್ನೂ ರೆಡಿಯಾಗಿಲ್ಲ. ಒಂದು ಟೀ ಕುಡಿತಿದ್ದೀನಿ. ಸೊ ನಾನು ಹೆಂಗೆ ಟೀ ಕುಡಿಯೋದಂದರೆ ಲೈಕ್ ಶುಗರ್ ಬಿಟ್ಟು ನಾನು ಆಲ್ಮೋಸ್ಟ್ 6 months 5 months ಆಗ್ತಾ ಬರ್ತಿದೆ. ಎಲ್ಲಾದರೂ ಒಮ್ಮೊಮ್ಮೆ ತಿಂದಿದ್ದೀನಿ ಅಷ್ಟೇ. ಒಂದೊಂದು ಸತಿ ಯಾವಾಗಾದರೂ ಕೇಕ್ ಏನಾದರೂ ತುಂಬ ಕ್ರೇವಿಂಗ್ಸ್ ಆದಾಗ ಬರ್ಡೇಲೆಲ್ಲ ಅಲ್ಲಿ ಹೋದಾಗೆಲ್ಲ ಲೈಕ್ ನಾನು ಕೇಕೆಲ್ಲ ತಿನ್ನಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ತುಂಬ ದಿನಗಳೇ ಆಯಿತು. ಕಾಫಿ ನೋಡಿದ್ರೇ ವಾಂತಿ ಬರೋಂಗೆ ಫೀಲ್ ಆಗಿಬಿಟ್ಟಿದೆ. ಸೊ ಬ್ಲ್ಯಾಕ್ ಕಾಫಿ ನಾನು ಚಿಕ್ಕ ವಯಸ್ಸಿಂದನೂ ಕುಡ್ದು ಅಭ್ಯಾಸ ಆಯಿತು. ಸೊ ಅದು ಒಂದು ಬಿಡೋಕ್ಕಾಗಲ್ಲ, ಬಿಟ್ಟೇ ಇಲ್ಲ ನಾನು. ಸೊ ಅದನ್ನು ಯಾವಾಗಾದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಯಾವಾಗಂದ್ರೂ ಅಂದರೆ ಈ ಥರ ತುಂಬ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಎಕ್ಸಾಮ್ ಟೈಮಲ್ಲಂತೂ ನಾನು ದಿನಕ್ಕೆ ಒಂದು 4 ಕಾಫಿ ಕುಡಿತೀನಿ. ಬಿಕಾಸ್ ನಾನು ತುಂಬ ನಿದ್ದೆ ಬರ್ತಿದ್ದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೇ ಇವಾಗ ಇದನ್ನು ಕುಡಿದ್ಬಿಟ್ಟು ಬಟ್ಟೆ ಇದೆ ಅದೆಲ್ಲ ಒಣಗಾಕ್ಬಿಟ್ಟು ಬಂದು ಆಮೇಲೆ ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ಫಸ್ಟ್ ಕುಡಿದ್ಬಿಡ್ತೀನಿ. ಸೊ ಬಟ್ಟೆ ಎಲ್ಲ ಒಣಗಾಕಾಯಿತು. ಆಯ್ಲಿ ಮಕ್ಕಾಗ್ಬಿಡುತ್ತೆ ಒಂದು ಸ್ವಲ್ಪ ಬಿಸಿಲಿಗೆ ಬಂದರೆ. ಸೊ ಇವಾಗ ಹೊರಡಬೇಕು, ರೆಡಿ ಆಗಬೇಕು. ಹೋಗ್ಬಿಟ್ಟು ರೆಡಿ ಆಗ್ತೀನಿ. ಫೈನಲಿ ವಿ ಗಾಟ್ ರೆಡಿ ಆ್ಯಂಡ್ ಇವಾಗ ಹೊರಟಿದ್ದೀವಿ. ಸಿಂಪಲಾಗಿ ಒಂದು ಕ್ಯಾಶುವಲ್ ಈ ಪ್ಯಾಂಟ್, ಇನ್ನೊಂದು ಬರ್ಡೇ ಕೊಟ್ಟಿದ್ದು ಟಾಪು ಅದು ಹಾಕ್ಕೊಂಡಿದ್ದೀನಿ ಈಗ. ಸೊ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಊಟ ಟೈಮ್ ಆಗಿಬಿಟ್ಟಿದೆ. ಅವರೆಲ್ಲ ಬರೋ ಊಟದ ಟೈಮ್ಗೆ ಇಷ್ಟೊಂದು ರೆಡಿ ಮಾಡಿಸ್ತಾರೆ. ಬಟ್ ಸ್ಟಿಲ್ ಅಟ್ಲೀಸ್ಟ್ ನಾನು ರೀಲ್ಸ್ಗೋಸ್ಕರ ಆದರೂ ಸುಮ್ಮನೆ ರೆಡಿ ಆಗಿಬಿಡ್ತೀನಿ. ಸೊ ಯಾವಾಗ ಹೊರಟಿದ್ದೀವಿ, ಲೆಟ್ಸ್ ಗೋ. ಹಾಯ್ ಶ್ವೇತಾ. ಹಾಯ್. ಏನು ಯಾರು ಹಿಂಗೆ ಅಂತಾರ. ವರುಣ್ ಆರಾಧ್ಯ ಅವರಮ್ಮ, ಸ್ಯಾಮ್ಸಂಗ್ ಅವ್ರ ಅಮ್ಮನ ನೋಡಿ ಕಲ್ತ್ಕೊ. ಹಾಯ್ ಸನತ್ಗೆ ಹೇಳ್ಸೋಣ. ಸನತ್ ಹಾಯ್. ಹೋಗ, ಕ್ರಿಂಜ್ ಮಾಡ್ತಾನೆ ಅವನು. ಸೊ ಯಪ್ಪ ಏನಿಷ್ಟು ಬಿಸಿ ಇದೆ. ಏನಕ್ಕೆ ಇಷ್ಟು ಜನ ಅಂತಂದರೆ ಅಲ್ಲೊಂದು ಫಿಶ್ ಅಂಗಡಿ ಇದೆ. ಸೊ ಫಿಶ್ ತೊಗೋತಾ ಇದ್ದಾರೆ. ಯಾವ ಲೆವೆಲಿಗೆ ತೊಗೋತಿದ್ದಾರೆ ಅಂದರೆ ಫಿಶು ತಿನ್ನೋಕ್ಕೆ ತೊಗೊಳಂಗೆ ಅಷ್ಟು ಜನ ಇದ್ದಾರೆ. ಅದಕ್ಕೆ ಇಷ್ಟು ಟ್ರಾಫಿಕ್ ಆಗಿದೆ. ಅದು ಈ ರೋಡಲ್ಲಿ ಇಷ್ಟು ಟ್ರಾಫಿಕ್.
ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ ಫಂಕ್ಷನ್ಗೆ ಹೋಗ್ಬೇಕಂತ. ಯಾವ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಇವಾಗ ನಾವು ಹೋಗ್ತಿರೋದು ನಾಮಕರಣಕ್ಕೆ, ಒಂದು ಮಗುದು, ಹೆಣ್ಮಗುದು. ಸೊ ಹೆಂಗೆ ಪರಿಚಯ ಅಂತಂದರೆ, ನಾನು ಕನಿಕಾ ಹೆಂಗಿದ್ದೀವಿ ಹಾಗೇನೆ ನಮ್ಮ ಮಾವ ಮತ್ತು ಅವರು ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಫ್ರೆಂಡ್ಸು. ಆ್ಯಂಡ್ ಆಲ್ಸೋ ನನ್ನ ಬ್ಲಾಗ್ ಕೂಡ ನೋಡ್ತಾರೆ. ಅವರು ಬ್ಲಾಗ್ ನೋಡ್ತಾರೆ ಅಂತ ಹೋಗ್ತಿಲ್ಲ, ನಮಗೆ ಹೆವಿ ಕ್ಲೋಸ್ ಇದ್ದಾರೆ. ಸೊ ಅದಕ್ಕೆ ನಾನು ಅಪ್ಪ ಅಮ್ಮ ಚೆನ್ನಾಗಿ ಹೋಗ್ತಿದ್ದೀವಿ. ಅಜ್ಜಿ ಮನೆಯಿಂದ ಮಾವ, ಅಜ್ಜಿ, ತಾತ ಮತ್ತೆ ಅತ್ತೆ. ಹೌದಾ? ಏಯ್ ಸುಮ್ಮನೆ ಇರಪ್ಪ, ಏಯ್ ಬೇಡ, ಟೈಮ್ ಆಯ್ತು, ಬೇಡಪ್ಪ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಜಸ್ಟ್ ನಮ್ಮ ಮನೆಯಿಂದ 10 ಮಿನಿಟ್ಸ್ ಅಷ್ಟೇ ಚೌಟ್ರಿ ಇರೋದು. ಅದಕ್ಕೆ ಊಟ ಟೈಮ್ಗೆ ಹೋಗ್ತಾ ಇದ್ದೀವಿ ಗೈಸ್. ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಅಂತೆ, ಇಲ್ಲೇ ಬಂದೇ ಬಿಡ್ತು. ಚಾಮುಂಡಿ ವನ ಟೆಂಪಲಿಂದ ಸ್ಟ್ರೈಟ್ ಹೋಗಬೇಕು. ನಿತ್ಯಾನಂದ ಅಂತ ಚೌಟ್ರಿ ಹೆಸರು. ಸೊ ಯಾರ್ಯಾರು ನಿತ್ಯಾನಂದ ಹತ್ರ ಇದ್ದೀರಾ ಬೇಗ ಬನ್ನಿ, ಸಿಗಲ್ಲ. ಇದನ್ನ ಹಾಕ್ತೀನಿ ಇವಾಗ. ನಮ್ಮ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ನಾನು ಲೈವ್ ಸುಬ್ರಹ್ಮಣ್ಯಕ್ಕೆ ಹೋದಾಗ ಲೈವ್ ಹಾಕು ಅಂತ ಅಂದಿದ್ದೀನಿ. ಅದೆಷ್ಟು ಜನ ಬರ್ತಾರೆ ನೋಡೋಣ ಅಂತ. ಗಾಯ್ಸ್, ನೀವು ಕಮೆಂಟ್ ಹಾಕ್ತೀರಾ ಅಲ್ವಾ ನಾವು ಅಲ್ಲಿಂದ ಇಲ್ಲಿಂದ ಅಂತ. ಸೊ ಒಂದಿಬ್ರು ಅಲ್ಲಿಂದ ಹಾಕ್ಬಿಟ್ಟಿದ್ದೀರಾ. ಅದಕ್ಕೆ ನಮ್ಮಮ್ಮ ಅಲ್ಲಿ ಹೋದಾಗ ಹಂಗೆ ಮಾಡಿ ಹಾಕು, ಬರ್ತಾರ ಇಲ್ವ ನೋಡೋಣ ಅಂತ ಇಟ್ಕೊಂಡಿದ್ದಾರೆ ಅದನ್ನೇ. ಸೊ ಯಾವಾಗ ಚೌಟ್ರಿ ಬಂತು ಒಳಗೆ ಹೋಗೋಣ. ನಾನು ಬರಲ್ಲ ಅಂತ ಹೇಳಿದ್ದೆ, ಸರ್ಪ್ರೈಸ್ ಇರೋ ಟೈಮ್ಗೆ ಜ್ಯೂಸೇ ಖಾಲಿ ಮಾಡಿಸೋ ಟೈಮು ಕರ್ಕೊಬಂದಿದ್ಯಾ. ಸೊ ಮಗು ಹೆಸರು ಏನಂದರೆ ಭವಿಷ್ಕಾ ಅಂತ. ಕನ್ನಡ ಓದಕ್ಕೆ ಬರಲ್ಲ, ನನ್ನ ಕೇಳ್ತಿದ್ದಾನೆ ಹೆಸರೇನು ಅಂತ. ಬಿಡು, ಸುಮ್ಮನಿರೋ. ಕನ್ನಡ ಬರುತ್ತೆ. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಜನ ಹೋಗಿರ್ತಾರೆ ಮಧ್ಯಾಹ್ನದ ಮೇಲೆ ಹೋದ್ರೆ ಅಂತ. ಬಟ್ ಸ್ಟಿಲ್ ಆವಾಗಲೇ ತುಂಬ ಜನ ಬರ್ತಾಯಿದ್ರು. ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಕೂಡ ಆಗಿತ್ತು. ಮಗು ಕೂಡ ತುಂಬಾ ಕ್ಯೂಟ್ ಆಗಿ, ಫಾರಿನ್ ಬೇಬಿ ಥರ ಇತ್ತು ನೋಡೋದಕ್ಕೆ, ಮುದ್ದಾಗಿ. ಆ್ಯಂಡ್ ಆಲ್ಸೋ ಅದರ ಪೆಟ್ ನೇಮ್ ಬಂದುಬಿಟ್ಟು ಬೆಳ್ಳಿ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ತುಂಬ ಜನ ಬಂದು ಎತ್ಕೊಂಡು ಅದು ಇದೆಲ್ಲ ಮಾಡ್ತಿದ್ರಲ್ಲ. ಸೊ ಅಳ್ತಾನೆ ಇತ್ತು, ನಾವೇನಷ್ಟೇನು ಎತ್ಕೊಳ್ಳೋಕ್ಕೆ ಹೋಗಿಲ್ಲ. ಬಟ್ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ನಮ್ಮ ಮಾವನ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಬೆಳ್ಳಿ ಆಫ್ಟರ್ ಏನೋ 4ರಿಂದ 5 ರೌಂಡ್ ಆದಮೇಲೆ ಊಟಕ್ಕೆ ಬಂದಿದ್ದೀವಿ. ಅಂದರೂ ಎಷ್ಟು ರಶ್ ಇದೆ, ಕಷ್ಟಪಡ್ಕೊಂಡು ಚೇರ್ ಹಿಡ್ಕೊಂಡಿದ್ದೀವಿ. ಊಟ ಮಾಡಬೇಕೀಗ. ನಾರ್ಮಲ್, ಬಟ್ ಇಲ್ಲಿ ಕ್ಯಾರೆಟ್ ಹಲ್ವಾ ಅಮ್ಮನ ಫೇವ್ರೆಟ್. ರೋ ಕೂತಿದ್ದೀವಿ, ನಾವೇ ಇಷ್ಟು ರೋ ಕೂತಿದ್ದೀವಿ. ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಥಾರ್ ಕರ ಸೆಕೆಂಡ್ ಟೈಮ್ ಹೋಗ್ತಿರೋದು, ಬಟ್ ಇವರೆಲ್ಲ ಫಸ್ಟ್ ಟೈಮ್. ನಾನು ಹೋಗಿದ್ದೀನಿ ನನ್ನ ಫ್ರೆಂಡ್ ಜೊತೆ. ಸೊ ಲೆಟ್ಸ್ ಗೋ. ಮನೇಲಿ ಬಂದ್ವಿ. ಎಷ್ಟು ಶೇಕೆ ಅಂದರೆ ಲಿಟ್ರಲಿ ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಏನಾಗಿದೆ ಅಂದರೆ ಇವಾಗ ಮನೆಗೆ ಬಂದಿದ್ದೀವಿ. ನನ್ನ ತಮ್ಮ ಏನು ಮಾಡಿದ್ದಾನೆ, ಮನೆಗಿನ್ನ ತಾತನ ಕೈಲಿ ಕೊಟ್ಕೊಡ್ತಿದ್ದಾನೆ. ತಾತ ಆಲ್ಮೋಸ್ಟ್ ಇಲ್ವಲ್ಲ ತನಕ ಹೋಗಾಗಿದೆ. ನಾವು ಇವಾಗ ರೋಡಲ್ಲಿ ನಿಂತಿದ್ದೀವಿ. ಒಂದು ಕೀ ಮನೆ ಒಳಗಡೆ ಇದೆ, ಒಂದು ಕೀ ಅಲ್ಲಿ ಹೋಗಿದೆ. ಏನು ಮಾಡೋದು ಇವಾಗ? ಇದಕ್ಕೆ ಹೇಳೋದು ನಿನ್ನ ಪುಣ್ಯ ಆತ್ಮ ಅಂತ. ಸೊ ಗೊತ್ತಿಲ್ಲ ಏನು ಮಾಡಬೇಕು ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ಹಂಗೆ. ಅಷ್ಟು ಗೊತ್ತಾಗಲ್ವೇನೋ. ಹಾಯ್, ಫುಲ್ ಕಣ್ಣೆಲ್ಲ ಹಿಂಗಾಗ್ಬಿಟ್ಟಿದೆ, ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಇವಾಗ ಫುಲ್ ಕಣ್ಣೆಲ್ಲ ಹಿಂಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ಲೇ ಬಂದಿದ್ದೀನಿ. ಇನ್ನೇನು ಬ್ಲಾಗ್ ಸ್ಟಾಪ್ ಮಾಡೋದು, ಎಂಡ್ ಮಾಡಲ್ಲ. ಹಂಗೆ ಸುಮ್ಮನೆ ಮಲಗಿದ್ದೆ ಸ್ವಲ್ಪ ಹೊತ್ತು. ಬಿಕಾಸ್ ನಾಳಿದ್ದು ಎಕ್ಸಾಮ್ ಇದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಓದಬೇಕಲ್ಲ ಅಂದ್ಬಿಟ್ಟು ಬೇಗ ಇದ್ದೆ. ಬಿಕಾಸ್ ನಂಗೆ ಅಷ್ಟು ಬೇಗ ಏನೇ ಓದಿದ್ರು ತಲೆಗೆ ಹೋಗೋಲ್ಲ, ರಪ್ಪ ಅಂತ ಹೋಗೋಲ್ಲ. ಅದನ್ನೊಂದು 30 ಸತಿ ಓದಿ, ಒಂದು ಸತಿ ಪುನಃ ಬರ್ದು ಕಲಿಬೇಕು, ಇನ್ನೂ ಚಿಕ್ಕ ಮಗು ಥರ. ಸೊ ಅದಕ್ಕೆ ಸ್ವಲ್ಪ ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗ ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಟೀ ಮಾಡ್ಕೊಳಕ್ಕೆ ಬಂದೆ. ಸೊ ಟೀ ಮಾಡೋಣ ಗೈಸ್. ನಾನು ಆ್ಯಕ್ಚುಲಿ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದೆ. ನಂದು ಗಿಂಬಲ್ಲು, ಟ್ರೈಪಾಡು, ಮೈಕ್ ಏನು ಯೂಸ್ ಮಾಡ್ತಾನೆ ಇರಲಿಲ್ಲ. ಈಗೆಲ್ಲ ಎತ್ತಿಟ್ಬಿಟ್ಟಿದ್ದೆ. ಸೊ ಆಫ್ಟರ್ ಒನ್ ಸಜೆಷನ್ ಐ ಹ್ಯಾವ್ ಸ್ಟಾರ್ಟೆಡ್ ಅಗೈನ್. ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ರೀಲ್ ಮಾಡಬೇಕಂತೂ ಫುಲ್ ಪರ್ಫೆಕ್ಟಾಗಿ ಮಾಡ್ತೀನಿ. ಬಿಕಾಸ್ ಜಾಸ್ತಿ ವ್ಯೂಸ್ ಹೋಗುತ್ತೆ, ಜಾಸ್ತಿ ಕಮೆಂಟ್ಸ್ ಬರುತ್ತೆ. ಸೊ ಅದಕ್ಕೆ ನಾನು ಯೂಟ್ಯೂಬ್ನ ಬಿಟ್ಟಿದ್ದೆ. ಬಿಕಾಸ್ ಯಪ್ಪ ಇಲ್ಲಿ ಸ್ವಲ್ಪ ಜನ ಮಾತ್ರ ನೋಡೋದು, 20% ಅಷ್ಟೇ. ಅದಕ್ಕೆ ಬಿಟ್ಬಿಟ್ಟಿದ್ದೆ. ಬಟ್ ಇವಾಗ ನಾನು ತುಂಬ ಹೊರಗಡೆ ಎಲ್ಲ ಹೋದಾಗ ಕೇಳ್ತಿದ್ರು, ಯಾಕೆ ವ್ಲಾಗೇ ಮಾಡ್ತಾಯಿಲ್ಲ ಅಂತ. ಸೊ ಅದಕ್ಕೆ
ಸ್ಟಾರ್ಟ್ ಮಾಡಿದ್ದೀನಿ. ಪುನಃ ವ್ಲಾಗ್ ಎಲ್ಲ ಮಾಡಬೇಕು. ಸೊ ನಮ್ಮಮ್ಮ ಏನು ಮಾಡ್ತಾರೆ, ನನ್ನ ಹತ್ರ ಇವಾಗ ಕುಡಿಬೇಕು. ಸೊ ವೆದರ್ ಅಂತೂ ಸಕ್ಕತ್ತಾಗಿದೆ. ನನ್ನ ರೂಮ್ಗೆ ಫುಲ್ ದೊಡ್ಡ ವಿಂಡೋ ಇದೆ, ಅಲ್ಲಿಗೆ ಗಾಳಿ ಬಂದ್ಬಿಟ್ಟಿದೆ. ಸೊ ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್. ನಮ್ಮ ಮನೇಲಿ ಬ್ಯಾಕ್ಗ್ರೌಂಡ್ ಏನೂ ಚೆನ್ನಾಗಿಲ್ಲ. ನಮ್ಮ ಅಮ್ಮಂಗೆ ಹೇಳಿದ್ರೆ ಮನೆ ಅಲ್ವಾ, ಅದೆಲ್ಲ ಕಾಮನು, ಸ್ಟುಡಿಯೋ ಥರ ಎಲ್ಲ ನಿಂಗೆ ಸೆಟಪ್ ಮಾಡ್ಬಿಟ್ಟು ಕೊಡೋಕ್ಕಾಗಲ್ಲ ಬ್ಲಾಗಿಗೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಮೇಲೆ ಹಿಂದಿ ನೋಡು, ಅವ್ರ ಮನೆ ಹೆಂಗಿರುತ್ತೆ, ಇವ್ರ ಮನೆ ಹೆಂಗಿರುತ್ತೆ, ಮಲಯಾಳಮಲ್ಲಿ ಮನೆ ನೋಡಿ ಹೆಂಗಿರುತ್ತೆ, ಮನೆ ಎಲ್ಲ ನೋಡಬೇಡಿ ಹಂಗೆ ಹೆಂಗೆ ಅಂತ ಫುಲ್ ಇದು ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನೇನು ಹೇಳಲ್ಲ ಗೈಸ್. ಮುಂಚೆ ನನ್ನ ಬ್ಲಾಗಲ್ಲೇ ಹೆವಿ ಮಾತಾಡ್ತಾ ಇದ್ದೆ, ಆಮೇಲೆ ನಾನು ಯಾಕೋ ಸ್ಟಾಪ್ ಆಗಿಬಿಟ್ಟೆ ಮಾತಾಡೋದು, ಏನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಮುಂಚೆ ಅಂದರೆ ನಾನು ಇವಾಗ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಒಂದು ಪದ ಮಾತಾಡ್ತಾ ಇರಲಿಲ್ಲ. ಇವಾಗ ಹೆಂಗೆ ಮಾತಾಡ್ತೀನಿ ಅಂದರೆ ಅವರೇ ಬಂದು ಸಾಕು ನಿಲ್ಸಮ್ಮ ಅನ್ನಂಗೆ ಹೇಳಬೇಕು. ನಾನು ಹಂಗೆ ಮಾತಾಡ್ತೀನಿ. ಯಾಕೆ ತುಂಬ ಮಾತಾಡ್ತಾ ಇದ್ದೀನಿ ಇವತ್ತು, ಗೊತ್ತಿಲ್ಲ ಏನಕ್ಕೆ ವೈ ಐ ಆಮ್ ಟಾಕಿಂಗ್ ಸೋ ಮಚ್ ಅಂತಲ್ಲ. ಆ್ಯಂಡ್ ಆಲ್ಸೋ ಇನ್ನೇನು ಡಿಗ್ರಿ ಫೈನಲ್ ಇಯರ್ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಲಾಸ್ಟ್ ಇಯರಲ್ಲಿ ನಾನು ವ್ಲಾಗ್ ಮಾಡಿದ್ರೆ ಅದೇ ನನ್ನ ಕಾಲೇಜ್ ಲೈಕ್ ಲಾಸ್ಟ್ ಕಾಲೇಜ್ ಲೈಫ್ ವ್ಲಾಗ್ಸ್ನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬೋದು. ಇವಾಗಲೂ ನಾನು ಏನಾದ್ರು ಒಳ್ಳೆ ಟೈಮ್ ತೊಗೊಂಡು ನಾನು ಏನಾದರೂ ಪೋಸ್ಟ್ ಮಾಡಿಲ್ಲ ಅಂದರೆ ಲಿಟ್ರಲಿ ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನಗೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಲೈಕ್ ನನ್ನ ಬೇರೆ ಫ್ರೆಂಡ್ಸ್ಗೆಲ್ಲ ಈ ಥರ ಎಲ್ಲ ಇರಲ್ಲ, ಇಂಟರ್ನ್ಶಿಪ್ಗೆ ಹೋಗೋದು ಆ ಥರ ಎಲ್ಲ ಏನೂ ಇರಲ್ಲ. ಸೊ ನಮಗೆ ಇಂಟರ್ನ್ಶಿಪ್ಗೆ ಹೋಗೋದು ಮತ್ತು ಪೋರ್ಟ್ಫೋಲಿಯೋ ಎಕ್ಸಿಬಿಷನ್ ಆಗಿರ್ಬೋದು ಆ ಥರ ಎಲ್ಲ ಇರುತ್ತೆ. ಸೊ ಐ ಥಿಂಕ್ ನಾನು ಅದನ್ನು ಇಷ್ಟಪಟ್ಟು ಕಷ್ಟಪಟ್ಟು ಅದನ್ನು ವ್ಲಾಗ್ ಮಾಡಿದ್ರೆ ಲಿಟ್ರಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೈಕ್ ನಿಮಗೂ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಐ ಹೋಪ್ ನಾನು ಅದನ್ನ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ನೋಡೋಣ ಮಾಡ್ತೀನೋ ಅಲ್ವೋ ನನಗೆ ಗೊತ್ತಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಗ ಟೀ ಮಾಡ್ಕೋಬೇಕು. ಅಲ್ಲಿ ಜೋರಾಗಿ ಗಾಳಿ ಬರ್ತಿದೆ, ಕಿಟಕಿ ಅಲ್ಲೇ ಇದೆ. ಸೊ ಆರೋಗ್ಯರುತ್ತೆ. ಟೀ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ. ಬಾಯ್. ಟೀ ಮಾಡಿಕೊಂಡು ಲಕ್ಷ್ಮಿ ಅಕ್ಕ ಪಕ್ಕದ ಮನೆಗೆ ಹೋದೆ. ಸೊ ಮರ್ತೇವೆ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಅದಾದ್ಮೇಲೆ ಅಮ್ಮ ಕಾಲ್ ಮಾಡಿ ಚುರುಮುರಿ ಬೇಕಂದ್ರು. ಸೊ ತೊಗೊಂಡು ಬಂದರು, ಇವಾಗ ತಿಂತಾ ಇದ್ದೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಮಾತಾಡಿದ್ದೀನಿ, ನೀವು ಹೇಳ್ದಂಗೆ ಲಾಂಗ್ ವೀಡಿಯೋ ಕೊಟ್ಟಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ನನ್ನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಡೈಲಿ ಅಪ್ಡೇಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಕಾಂಟೆಂಟ್ ವೀಡಿಯೋಸ್ ಆಗಿರ್ಬೋದು, ಟ್ರೆಂಡಿಂಗ್ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಹಾಕ್ತಾನೆ ಇರ್ತೀನಿ. ಸೊ ಬಾಯ್. ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.